ದೆಹಲಿಯಲ್ಲೇ ಜಾಂಢಾ ಊರಿರುವಂತಹ ಶಾಸಕರಿಗೆ ಸಿಗುತ್ತಾ ಶುಭ ಸುದ್ದಿ. ಹೈಕಮಾಂಡ್ ಅಂಗಳದಲ್ಲೇ ಸಿಎಂ ಡಿಸಿಎಂಗೆ ಸಂದೇಶ ರವಾನೆನ. ದೆಹಲಿಯಲ್ಲಿ ಜಾಂಢಾ ಹೂಡಿರುವಂತಹ ಶಾಸಕರು ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಅಲ್ಲೇ ಕೂತಿದ್ದಾರೆ. ಎದ್ದು ಬರೋ ಸೀನಿಲ್ಲ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೇ ತಿಂಗಳಿಗೆ 3 ವರ್ಷ ಪೂರ್ಣಗೊಳ್ಳುತ್ತೆ. ಅಂಡರ್ಲೈನ್. ಹಿರಿಯ ಶಾಸಕರ ಪಟ್ಟು ಇವತ್ತು ಸಿಎಂ ಡಿಸಿಎಂ ದೆಹಲಿ ಟ್ರಿಪ್. ಸಚಿವ ಸಂಪುಟ ಪುನರ್ರಚನೆ ಮಾಡಿ ನಮಗೊಂದು ಅವಕಾಶ ಕೊಡಿ. ಪಕ್ಷ ಸರ್ಕಾರದ ವರ್ಚಸ್ಸು ಹೆಚ್ಚಾಗೋದಕ್ಕೆ ಶೀಘ್ರವೇ ನಿರ್ಧಾರ ಮಾಡಿ 3 ವರ್ಷ ಪೂರ್ಣಕ್ಕೂ ಮೊದಲು ಸಂಪುಟ ಪುನರ್ರಚನೆ ಮಾಡಿ. ಹೈಕಮಾಂಡ್ ಮುಂದೆ ಕಾಂಗ್ರೆಸ್ ಹಿರಿಯ ಎಂಎಲ್ಎಗಳಿಂದ ಬಿಗಿಪಟ್ಟು. ಭರವಸೆ ಈಡೇರುವವರೆಗೂ ದೆಹಲಿ ಬಿಡೋದಿಲ್ಲ ಅಂತಿರುವ ಶಾಸಕರು. ಸಿಎಂ ಡಿಸಿಎಂ ದೆಹಲಿ ಭೇಟಿ ಬೇರೆ ಬೇರೆ ಚರ್ಚೆಗೆ ಕಾರಣವಾಗಿದೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಅಷ್ಟು ಹಿರಿಯ ಶಾಸಕರಿದ್ರಲ್ಲ, ಅವರೆಲ್ಲ ನೇರವಾಗಿ ಡೆಲ್ಲಿಗೆ ಹೋಗಲಿಲ್ಲ. ಬದಲಾಗಿ ಅಯೋಧ್ಯೆಯ ರಾಮಲಲ್ಲಾ ಅವರನ್ನು ಸಂದರ್ಶನ ಮಾಡಿ ದೇವರ ದರ್ಶನ ಪಡ್ಕೊಂಡು ಮತ್ತೆ ಡೆಲ್ಲಿಗೆ ಹೋಗಿದ್ದವರು. ಕಾರಣ ಈ ಬಾರಿ ಆದರೂ ಕೂಡ ಇನ್ನೇನೋ ಒಂದು 2.5-3 ತಿಂಗಳು ಕಳೆದ್ರೆ 3 ವರ್ಷ ಭರ್ತಿ ಆಗುತ್ತೆ ಸಿಎಂ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರಕ್ಕೆ. ಸಾಮಾನ್ಯವಾಗಿ 2 ವರ್ಷ 2.5 ವರ್ಷಕ್ಕೆ ರೀಶಫಲ್ ಆಗುತ್ತೆ ಕ್ಯಾಬಿನೆಟ್. ಆದರೆ ಈ ಬಾರಿ ವಿಳಂಬ ಆಗ್ತಿರೋದು ಯಾಕೆ? ಸರ್ಕಾರ ಬೇರೆ ಬೇರೆ ಕಾರಣಗಳನ್ನು ಕೊಡ್ತವೆ. ಈ ಹಿಂದೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಇತ್ತು, ಅದು ಮುಗಿದ ನಂತರ ಮಾಡೋಣ ಅಂತ ಹೇಳ್ತು. ಅದಾದ ನಂತರ ಈಗಿನ 2 ಬೈ ಎಲೆಕ್ಷನ್ ಇದ್ದಾವೆ, ಅದರ ರಿಸಲ್ಟ್ ಬರಲಿ ಆಮೇಲೆ ನೋಡೋಣ ಅಂತ ಹೇಳುತ್ತು. ಅದಾದ ನಂತರ ವಿನಯ್ ಕುಲಕರ್ಣಿದು ಚರ್ಚೆಗಳಾಗ್ತಾ ಇದೆ, ಅದು ಮುಗಿಲಿ ಅಂತ ಹೇಳ್ತಾ ಇದೆ. ಈಗ ಏನು ಹೇಳ್ತಾ ಇದೆ ಅಂದರೆ ಫಲಿತಾಂಶ ಬರಲಿ, ಅದಾದ ನಂತರ ರೀಶಫಲ್ ಮಾಡೋಣ. ತಾಳ್ಮೆಗೂ ಮಿತಿ ಇದೆ ಮನುಷ್ಯನದ್ದು. ಹಾಗಾಗಿ ಹೇರ್ ಡೈ ಹಾಕಳದಲ್ಲೇನೆ ಬಿಳಿ ಕೂದಲಲ್ಲೇ ಹೋದ್ರು ಹಿರಿಯ ಶಾಸಕರು. ಪಟ್ಟು ಹಿಡಿದು ಕೂತಿದ್ದಾರೆ ಎಐಸಿಸಿ ಕಚೇರಿಯಲ್ಲಿ. ಈ ಬಾರಿ ಆದರೂ ರೀಶಫಲ್ ಆಗಬೇಕು ಕ್ಯಾಬಿನೆಟ್ಟು, ಬೈಪಾಸ್ ಸರ್ಜರಿ ಆಗಬೇಕು. 34 ಸಚಿವ ಸ್ಥಾನಗಳಿದ್ದಾವೆ. ಆ ಸ್ಥಾನದಲ್ಲಿ ಸಿದ್ದರಾಮಯ್ಯರ ಕೈಯಲ್ಲಿ 3 ಖಾತೆ ಇದೆ. ಸರಿ, ಇನ್ನು ಸಹಕಾರ ರಾಜಣ್ಣನ ಖಾತೆನೂ ಸ್ವಾಭಾವಿಕವಾಗಿ ಅದು ಸಿದ್ದರಾಮಯ್ಯರ ವ್ಯಾಪ್ತಿಗೆ ಬರುತ್ತೆ. ಸೊ ಅನೇಕ ಖಾತೆಗಳಿದ್ದಾವೆ. ಆ ಖಾತೆಗಳಲ್ಲಿ ನಮ್ಮನ್ನೊಂದು ಆಯ್ಕೆ ಮಾಡ್ಕೊಳ್ಳಿ. 3 ವರ್ಷ ಪೂರ್ಣಕ್ಕೂ ಮೊದಲು ಸಂಪುಟ ಪುನರ್ರಚನೆ ಮಾಡಬೇಕು. ಹೈಕಮಾಂಡ್ ಮುಂದೆ ಕಾಂಗ್ರೆಸ್ ಹಿರಿಯ ಶಾಸಕರಿಂದ ಬಿಗಿಪಟ್ಟು. ಭರವಸೆ ಈಡೇರುವವರೆಗೂ ದೆಹಲಿ ಬಿಡೋದಿಲ್ಲ ಅಂತಿರುವ ಶಾಸಕರು. ಸಿಎಂ ಡಿಸಿಎಂ ದೆಹಲಿ ಭೇಟಿ ಹಿನ್ನೆಲೆ ಇವತ್ತೇ ಫೈನಲ್ ಸಾಧ್ಯತೆ. ನೋಡಿ, ಇದಕ್ಕಿಂತ ಆಶ್ಚರ್ಯ ಮತ್ತೊಂದಿಲ್ಲ. ಈ ಎಲ್ಲ ಪೊಲಿಟಿಕಲ್ ಹೈಡ್ರಾಮಾಗಳು ನಡೀತಿರೋ ಹೊತ್ತಲ್ಲೇ ಇವತ್ತು ಒಂದೇ ಫ್ಲೈಟಲ್ಲಿ ಕಂಠಸ್ಯ ಗಳಸ್ಯ ಹೋಗ್ತಾ ಇದ್ದಾರೆ. ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಮಾಡ್ತಿದ್ದಾರೆ. ಇದು ಯಾವ ಸಂದೇಶವನ್ನು ಸೂಚಿಸ್ತಾ ಇದೆಯೋ ರಾಜ್ಯದಲ್ಲಿ ಕೌತುಕ ಸೃಷ್ಟಿಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.